ಉದಯ್ ರಾಯ್ಕರ್ ಅವರೇ, ವೀಣಾ ಬಿರಾದರ್ ಮೇಡಮ್ ಅವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ, ಎದುರಿನಲ್ಲಿರ್ತಕ್ಕಂಥ ಅಭಿಮಾನಿಗಳೇ, ಈ ಕಾರ್ಯಕ್ರಮ ಇನ್ವಿಟೇಷನ್ನಲ್ಲಿ ಹೆಚ್ಚಾಗಿರೋ ಪ್ರಕಾರ 10 ಪ್ರಾರಂಭ ಆಗಬೇಕಾಯಿತು. ಈಗಾಗಲೇ 12 ಆಗಿದೆ. ಅದೇನೇ ಇರಲಿ, ಸಂಘಟನೆ ಅಂತನ್ನುವಾಗ, ಕಾರ್ಯಕ್ರಮದ ಆಯೋಜನೆ ಅನ್ನುವಾಗ ಎಲ್ಲ ರೀತಿಯ ಇತಿಮಿತಿಗಳು ಇರ್ತವೆ. ಮಿತಿಗಳ ಬಗ್ಗೆ ನಾವು ಮಾತಾಡಿದರೆ ಆ ಮಿತಿಯ ವ್ಯವಸ್ಥೆಯಲ್ಲಿ ನಾವು ಕೂಡ ಸೇರ್ತೀವಿ. ಅದೇನಾದರೂ ಫಲಶ್ರುತಿ ಎನ್ನುವಂಥ ಸಂದರ್ಭ ಇದ್ದಾಗ ಆ ಮಾತೇ ಬರೋದಿಲ್ಲ. ಅದೇನೇ ಇದ್ರೂ ಕೂಡ ಎಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಹಾಜರಿ ಇರುವಂಥದ್ದೇ ಒಂದು ವಿಶೇಷ ಅಂತ ಹೇಳ್ತಾರೆ. ನಾನು ಈ ಕಾರ್ಯಕ್ರಮವನ್ನು, ಈ ಕಾರ್ಯಕ್ರಮದ ಉದ್ಘಾಟನೆಗೆ ನನ್ನನ್ನು ಕರೀತಾರ ಅಂತನ್ನುವಂಥದ್ದನ್ನು ಕೂಡ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಮಾರ್ತಾಂಡಪ್ಪ ಕತ್ತಿಯವರು ತಮ್ಮ ಮೇಲೆ ಒಳ್ಳೆ ಮಾತುಗಳು ಬರಬಾರದು ಎನ್ನುವ ಕಾರಣಕ್ಕೆ ನಿರೂಪಣೆಯಲ್ಲೇ ಈ ಎಲ್ಲ ಅವಸರದ ತೀರ್ಮಾನಗಳನ್ನು ತಮ್ಮ ಜೊತೆಲೇ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಕಾರ್ಯಕ್ರಮ ನಾವೇನು ಪ್ರಾಯೋಜನೆ ಮಾಡ್ತೀವಿ ಅಥವಾ ಅದನ್ನು ಒಂಚೂರು ತಯಾರು ಮಾಡಿಟ್ಕೊಳ್ತೀವಿ, ಆದರೆ ನೋಡುವಂಥ ಜನ ಇರಲಿಲ್ಲ ಅಂತ ಹೇಳಿದ್ರೆ ಅದು ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದಕ್ಕೆ ಆಗಂಗಿಲ್ಲ, ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಕ್ಕೆ ಆಗೋದಿಲ್ಲ. ಆದರೆ ಆಪದ್ಬಾಂಧವರ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನು ನೀಡಬೇಕಾದಂಥ ಕಲಾವಿದರೇ ಕಿರು ನಾಟಕಗಳನ್ನು ಪ್ರದರ್ಶನ ಮಾಡಿ ಆ ಗ್ಯಾಪನ್ನು ತುಂಬಿಕೊಟ್ಟಿದ್ರು. ನನಗೆ ಒಂದು ವಿಷಯ ನೆನಪಾಗ್ತದೆ. ಪುಟ್ಟರಾಜ ಗವಾಯಿಗಳವರ ಹೆಸರಿನಲ್ಲಿ ಈ ಕಲಾ ಪ್ರತಿಷ್ಠಾನ ಏನು ಆಗಿದೆಯಲ್ಲ, ಇದು ಪುಟ್ಟರಾಜ ಗವಾಯಿಗಳ ಕಾರ್ಯಕ್ಷೇತ್ರವನ್ನು, ಅವರ ಸೇವೆಯನ್ನು ನೆನಪಿನಲ್ಲಿಟ್ಟುಕೊಂಡೇ ಅದೇ ಹಾದಿಯಲ್ಲಿ ಮುನ್ನಡೀತಾ ಇದೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಈ ಪ್ರತಿಷ್ಠಾನದ ಪದಾಧಿಕಾರಿಗಳನ್ನು ನೋಡಿದರೆ ಅವರು ಯಾವುದೇ ಒಂದು ಜಾತಿಗೆ ಸಂಬಂಧಪಟ್ಟವರು ಇಲ್ಲ. ಆ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಬೇರೆ ಬೇರೆ ಜಾತಿಯ ಜನ ಸೇರಿದ್ದಾರೆ. ಪುಟ್ಟರಾಜ ಗವಾಯಿಗಳು ಆಗ್ಬೋದು, ಅವರ ಗುರುಗಳಾಗಿರ್ತಕ್ಕಂಥ ಪಂಚಾಕ್ಷರ ಗವಾಯಿಗಳು ಆಗ್ಬೋದು, ಅವರು ಇಡೀ ಜೀವನದಲ್ಲಿ ಮಾಡಿದಂಥ ಒಂದು ಸೇವೆ, ಅದಕ್ಕಾಗಿ ಅವರು ಪರಿಶ್ರಮ ಪಟ್ಟಂಥ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಆದರ್ಶನೀಯವಾದಂಥದ್ದು. ಪಂಚಾಕ್ಷರಿ ಗವಾಯಿಗಳವರು ಹುಟ್ಟುತ್ತಲೇ ಕುರುಡರಾಗಿ ಹುಟ್ಟಿದಂಥವ್ರು. ಅವ್ರಿಗೂ ಅವರ ಅಣ್ಣನಿಗೂ ಭಾಳ ಒಳ್ಳೆಯ ಕಂಠ ಇರ್ತದೆ. ಅವರಪ್ಪ ಮೈಸೂರಿನಲ್ಲಿ ಸಂಗೀತ ಕಲಿಸೋದಕ್ಕೆ ಏರ್ಪಾಡು ಮಾಡ್ತಾರೆ. ಆಮೇಲೆ ಕುಮಾರೇಶ್ವರ ಸ್ವಾಮಿಗಳು ತಂಜಾವೂರಿನಿಂದ ಆ ಕಾಲದಲ್ಲಿ ಸಂಗೀತ ವಿದ್ವಾಂಸರನ್ನು ಕರೆಸಿ ಅವ್ರ ಮೂಲಕ ಕೂಡ ಪಂಚಾಕ್ಷರಿ ಗವಾಯಿಗಳವರಿಗೆ ಸಂಗೀತದ ಒಂದು ವಿದ್ಯಾಭ್ಯಾಸವನ್ನು ಮಾಡಿಸುವಂಥ ಒಂದು ಏರ್ಪಾಟು ಮಾಡ್ತಾರೆ ಅಂತ. ನಿಮಗೆ ಗೊತ್ತಿರಲಿ, ಇದು ಪಂಚಾಕ್ಷರಿ ಗವಾಯಿಗಳವರ ಗುರು ಪರಂಪರೆನೇ ಇದೆ. ಅದರ ಜೊತೆಯಲ್ಲಿ ಒಬ್ಬರು ಮುಸ್ಲಿಂ ಸಂಗೀತ ವಿದ್ವಾಂಸರು ಇದ್ದರು ಅನ್ನುವಂಥದ್ದನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಅಬ್ದುಲ್ ವಹೀದ್ ಖಾನ್ ಅಂತಕ್ಕಂಥವರು ಪಂಚಾಕ್ಷರಿ ಗವಾಯಿಗಳವರಿಗೆ ಸಂಗೀತ ಹೇಳಿಕೊಟ್ಟಂತಹ ಗುರುಗಳು ಆಗಿದ್ರು ಅಂತ. ಆ ಕಾರಣದ ಮೇಲೆ ಪಂಚಾಕ್ಷರ ಗವಾಯಿಗಳವರು ಆ ಕಾಲಕ್ಕೆ ಒಂದು ಸಂಚಾರಿ ಸಂಗೀತ ಪಾಠಶಾಲೆಯನ್ನು ಆರಂಭ ಮಾಡ್ತಾರೆ. ಸಂಚಾರಿ ಸಂಗೀತ ಪಾಠಶಾಲೆಯಲ್ಲಿ ಯಾವ ಸಂಪನ್ಮೂಲ ಇಲ್ಲ, ಏನಿಲ್ಲ, ಜಾಗ ಇಲ್ಲ, ಏನಿಲ್ಲ. ಅವರು ಸುಮಾರು ಒಂದು 100 ತನಕ ಹುಡುಗರನ್ನು ಕರ್ಕೊಂಡು, ಎಲ್ಲಿ ಮಠಗಳಿರ್ತವೆ, ಎಲ್ಲಿ ದಾನಿಗಳಿರ್ತವೆ, ಅಲ್ಲೆಲ್ಲ ಕರ್ಕೊಂಡೋಗಿ ಸಂಚಾರಿ ಪಾಠಶಾಲೆಯ ಮೂಲಕ ಸಂಗೀತವನ್ನು ಕಲಿಸುವಂಥ ಪ್ರಯತ್ನ ಮಾಡ್ತಾರೆ. ಆ ಕಾಲಕ್ಕೇನೆ ಅವರು ವೀರೇಶ್ವರ ಪುಣ್ಯಾಶ್ರಮ ಇಂತಕ್ಕಂಥ ಒಂದು ಅಂಧ ಮಕ್ಕಳಿಗಾಗಿ ಇರ್ತಕ್ಕಂಥ ಶಾಲೆಯನ್ನು ಕೂಡ ಅವರು ಪ್ರಾರಂಭ ಮಾಡ್ತಾರೆ ಅಂತ. ಅವರ ಶಿಷ್ಯರಾದಂಥ ಪುಟ್ಟರಾಜ ಗವಾಯಿಗಳವರು ಕೂಡ ಆ ನಿಟ್ಟಿನಲ್ಲೇ ಹೆಜ್ಜೆಗಳನ್ನಿರಿಸಿ
ಪುಣ್ಯಾಶ್ರಮ ಏನಿದೆಯಲ್ಲ, ವೀರೇಶ್ವರ ಪುಣ್ಯಾಶ್ರಮವನ್ನು ಬಹಳ ಅದ್ಭುತವಾಗಿ ಬೆಳೆಸ್ತಾರೆ. ಈ ಇಬ್ಬರು ಗುರುವರಿಯರ ಒಂದು ಇನ್ನೊಂದು ಸಾಧನೆ ಏನು ಅಂತ ಹೇಳಿದ್ರೆ, ರಂಗಭೂಮಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರು ಕುಮಾರೇಶ್ವರ ನಾಟ್ಯ ಸಂಘ ಎಂತಕ್ಕಂಥ ಒಂದು ಸಂಘವನ್ನೇ ಅವರು ಹುಟ್ಟು ಹಾಕಿ ಆ ಮೂಲಕ ಬೇರೆ ಬೇರೆ ಕಡೆ ನಾಟಕ ಪ್ರದರ್ಶನವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಕೂಡ ಈ ಇಬ್ಬರು ಮಾಡ್ತಾರೆ ಅಂತ. ಆದರೆ ರಂಗಭೂಮಿಯನ್ನು ಮತ್ತು ಸಂಗೀತವನ್ನು ಅವರು ನೆಚ್ಚಿಕೊಂಡಿದ್ದರ ಬಹಳ ಮುಖ್ಯವಾದಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಎರಡೂ ಮಾಧ್ಯಮಗಳು ಸಮಾಜದಲ್ಲಿ ಒಂದು ಬಗೆಯ ನೆಮ್ಮದಿಯನ್ನು, ಸ್ವಾಸ್ಥ್ಯವನ್ನು, ವಿವೇಕವನ್ನು ಉಂಟು ಮಾಡತಕ್ಕಂಥ ಮಾಧ್ಯಮಗಳು ಅಂತ ಅವರು ತಿಳಿದುಕೊಂಡಿದ್ದರು. ನೀವು ಅವ್ರ ಕಾಲದ ನಾಟಕಗಳನ್ನು, ನಾಟಕ ಪ್ರದರ್ಶನಗಳನ್ನು ನೋಡಿದರೆ ನಮಗೆ ಈ ಕಾಲಕ್ಕೆ ಬಹಳ ಆಶ್ಚರ್ಯ ಆಗ್ತದೆ. ನಾವು ನೋಡ್ತಾ ಇದ್ದೀವಲ್ಲ, ಇವತ್ತು ಸಾಹಿತ್ಯ ಕ್ಷೇತ್ರವನ್ನು ಒಳಗೊಂಡಂತೆ ಎಲ್ಲ ಚುಟುಕು ಕಾರ್ಯಕ್ರಮಗಳ ಅಂಚಿಗೆ ಬಂದು ನಾವು ನಿಂತ್ಕೊಂಡ್ಬಿಟ್ಟಿದ್ದೀವಿ. ಚುಟುಕು ಸಾಹಿತ್ಯ ಸಮ್ಮೇಳನ ನಡೀತಿದೆ, ಚುಟುಕು ಸಾಹಿತ್ಯ ಪರಿಷತ್ತು ನಡೆದಿದೆ. ಅದೇ ರೀತಿ ನಮಗೆ ಏನು ಆರಂಭದಲ್ಲಿ ಕಿರುನಾಟಕಗಳನ್ನು ಪ್ರದರ್ಶನ ಮಾಡಿದ್ರಲ್ಲ, ನಗರ ಜೀವನದ ಸಮಸ್ಯೆಗಳನ್ನೇ ಲಕ್ಷ್ಯಕ್ಕೆ ಇರಿಸಿಕೊಂಡು ಈ ಕಲಾವಿದರೆಲ್ಲ ನಗರ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನವನ್ನು ಇವರೆಲ್ಲ ಮಾಡಿದ್ರು. ಅದರಲ್ಲಂತೂ ಒಂದು ನಾಟಕ ಹಣವನ್ನು ದ್ವಿಗುಣಗೊಳಿಸ್ತಕ್ಕಂಥ ಒಂದು ಸಮಸ್ಯೆಯ ಮೇಲೆ ಬೆಳಕು ಚೆಲ್ತು. ಎಂತೆಂಥ ದೊಡ್ಡ ದೊಡ್ಡ ಆಫೀಸರ್ಸು, ದೊಡ್ಡ ದೊಡ್ಡ ಪ್ರಾಧ್ಯಾಪಕರು ಒಳಗೊಂಡು ಈ ಹಣ ದ್ವಿಗುಣಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಮೋಸ ಹೋಗ್ತಾ ಇದ್ದಾರೆ ಎನ್ನುವಂಥದ್ದಕ್ಕೆ ಅದೊಂದು ಸುಮ್ಮನೆ ಒಂದು ಜಳಕು ಬಿಟ್ಟಂತೆ ಇತ್ತು. ಸೊ ಹೀಗಾಗಿ ರಂಗಭೂಮಿ ಎನ್ನುವಂಥದ್ದು ಬಹಳ ಪರಿಣಾಮಕಾರಿಯಾದಂಥ ಒಂದು ಮಾಧ್ಯಮ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕು. ಈ ನಿಟ್ಟಿನಲ್ಲಿ ಪಂಚಾಕ್ಷರ ಗವಾಯಿಗಳವರು, ಪುಟ್ಟರಾಜ ಗವಾಯಿಗಳವರು ಏನು ಕೆಲಸಗಳನ್ನು ಮಾಡಿದಾರಲ್ಲ, ಆ ನಿಟ್ಟಿನಲ್ಲಿ ಪ್ರತಿಷ್ಠಾನ ಕೂಡ ಕೆಲಸ ಮಾಡೋದಕ್ಕೆ ಮುಂದಾಗಬೇಕು ಎಂತಕ್ಕಂಥ ಒಂದು ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಏನಾಗಿಬಿಟ್ಟಿದೆ ಅಂತ ಹೇಳಿದ್ರೆ, ತೀರಾ ಇತ್ತೀಚೆಗಂತೂ ಪ್ರೇಕ್ಷಕರಲ್ಲೂ ಕೂಡ ಜಾತಿಯ ಕಲ್ಪನೆ ಜಾಸ್ತಿ ಬಂದ್ಬಿಟ್ಟಿದೆ. ಇಂಥ ಕಾರ್ಯಕ್ರಮಕ್ಕೆ ಈ ಥರದ ಪ್ರೇಕ್ಷಕರು ಇರ್ತಾರೆ ಅನ್ನುವಂಥದ್ದನ್ನು ನೀವು ನೋಡಿ ಅನುಭವಿಸಿದ್ದೀರಿ. ನಾನು ಆ ಮಾತನ್ನೇನು ವಿಸ್ತರಿಸಲಿಕ್ಕೆ ಹೋಗೋದಿಲ್ಲ. ಆದರೆ ನಮ್ಮದು ಭಾರತ ದೇಶ ಏನಿದೆಯಲ್ಲ, ಇದು ಪುರಾತನ ಕಾಲದಿಂದಲೂ ಕೂಡ ಬೇರೆ ಬೇರೆ ಜನಾಂಗದವರು, ಬೇರೆ ಬೇರೆ ಸಮುದಾಯದವರು, ಬೇರೆ ಬೇರೆ ಧರ್ಮದವರು ಬಂದು ನೆಲೆಸಿರ್ತಕ್ಕಂತಹ ಒಂದು ದೇಶ ಇದು. ವೈವಿಧ್ಯಮಯವಾದಂತಹ ದೇಶ ಇದು. ಆ ಕಾರಣಕ್ಕೆ ಇದರ ಸಂಸ್ಕೃತಿಯಲ್ಲಿ, ಸಂಗೀತ ಪದ್ಧತಿಯಲ್ಲಿ, ನಾಟ್ಯ ಪದ್ಧತಿಯಲ್ಲಿ ಹಲವು ಶೈಲಿಗಳು ಕಾಣಿಸ್ಕೊಂಡಿದ್ದಾವೆ ಅಂತ ನೀವು ನೋಡ್ಬೋದು. ರಂಗಭೂಮಿಗೂ ಕೂಡ ಒಂದೇ ಶೈಲಿ ಇಲ್ಲ ಅನ್ನುವಂಥದ್ದನ್ನು ರಂಗಭೂಮಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವಿದ್ವಾಂಸರೆಲ್ಲರೂ ಕೂಡ ಬಲ್ಲರು ಅಂತ. ನಮ್ಮಲ್ಲಿ ಅಪ್ಪಲಾಲ್ ಎಂತಕ್ಕಂಥ ಒಬ್ಬ ದೊಡ್ಡ ಕಲಾವಿದ ಕೃಷ್ಣ ಪಾರಿಜಾತ ಪರಂಪರೆಯಲ್ಲಿ ಆಗಿ ಹೋದರು. ನಮ್ಮಲ್ಲೇ ಬಯಲಾಟದಲ್ಲೇ ನೋಡಿದ್ರೆ, ಬಯಲಾಟದಲ್ಲಿ ಎಷ್ಟೋ ಜನ ಕಲಾವಿದರು ಮುಸ್ಲಿಂ ಕಲಾವಿದರಿದ್ದಾರೆ ಮತ್ತು ಅತ್ಯಂತ ಕೆಳಸ್ತರದವರು ಅಂತ ನಾವೇನು ಕರಿತೀವಲ್ಲ, ಅವರಲ್ಲೂ ಕೂಡ ರಂಗಭೂಮಿಯ ನಟರು ಇರುವಂಥದ್ದನ್ನು ನೀವು ಗಮನಿಸ್ತೀರಿ ಅಂತ. ಅದಕ್ಕೋಸ್ಕರ ನಿಮ್ಮ ಗಮನಕ್ಕೆ ತರೋದಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಯಾವುದೇ ತಂಡವನ್ನು ಕಟ್ಟಿ ನೀವು ಆ ತಂಡದಲ್ಲಿ ಬೇರೆ ಬೇರೆ ಜಾತಿಯ ಕಲಾವಿದರು ಇರುವಂಥ ರೀತಿಯಲ್ಲಿ ಸಂಘಟನೆಯನ್ನು ನೀವು ಬಲಪಡಿಸಿಕೊಳ್ಳಿ. ಆವಾಗ ಆ ಕ್ಷಣಕ್ಕಾದರೂ ನಮಗೆ ಈ ಜಾತಿ ಅಂತನ್ನುವಂಥದ್ದು ಒಂಚೂರು ತೆರೆಯ ಹಿಂದೆ ಸರಿತದೆ ಅಂತಕ್ಕಂಥ